ಹಾಯ್ ಹಲೋ ನಮಸ್ಕಾರ. ಕ್ರಿಯೇಟಿವ್ ಮೆಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವೀತ್ರಿಯ ಸ್ವಾಗತ. ನನ್ನ ಮಗಳದ್ದು ಸ್ಪೋರ್ಟ್ಸ್ ಇತ್ತು. ಅವಳು ಸ್ಪೋರ್ಟ್ಸ್ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾಳೆ ನೋಡ್ರಿ ಇಲ್ಲಿ. ನಾನು ಕರ್ಕೊಂಡು ಬರಲಿಕ್ಕೆ ಅಂತ ಹೋಗಿದ್ದೆ. ಮಮ್ಮಿ ತಡಿ ಅಂತ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾಳೆ. ನೆಕ್ಸ್ಟ್ ಡೇ ನಮ್ಮ ಮನೇಲಿ ಪೂಜೆ ಇದ್ದಿದ್ದರಿಂದ ಮಕ್ಕಳು ನಾನು ಎಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಕೆಳಗಡೆ ಮನೆ ನನ್ನ ಮಕ್ಕಳು ಬಂದು ನಾನು ಮಾಡ್ತೀನಿ ಅಂತ ಬಂದರು. ಅವ್ರಿಗೂ ಕ್ಲೀನ್ ಮಾಡೋಕೆ ಹಚ್ಚಿದ್ದೀನಿ. ಅವರು ಬಾಗಿಲುಗಳೆಲ್ಲ ಒರೆಸ್ತಾ ಇದ್ದಾರೆ. ನಾನು ಸ್ವಿಚ್ ಬೋರ್ಡ್ಗಳು ಎಲ್ಲ ಒರೆಸ್ತಾ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಜನ ಬಂದಮೇಲೆ ಆಗಲ್ಲ ಅಲ್ಲ. ಸಾಟರ್ಡೇ ಎಲ್ಲ ಜನ ಬರೋರಿದ್ದರು. ಸಂಡೇ ಇತ್ತು ಪೂಜೆ, ಅದಕ್ಕೆ ಫ್ರೈಡೇನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ನೆಕ್ಸ್ಟ್ ಡೇ ಸಂಜೆ ತುಳಸಿ ಪೂಜೆ ಮಾಡ್ಕೊಂಡಿದ್ವಿ. ತುಳಸಿ ಪೂಜೆ ಇದ್ದಿದ್ದರಿಂದ ನಾನು ಸಿಂಪಲ್ಲಾಗಿ ಮಾಡಿಕೊಂಡೆ ಈ ಸಲ. ಮತ್ತು ಸಂಡೇ ಬೇರೆ ಫಂಕ್ಷನ್ ಇತ್ತಲ್ಲ, ಮತ್ತು ನಾವು ಕೆಳಗೆ ಶಿಫ್ಟ್ ಆಗೋದಿತ್ತು ಅಂತ ಜಾಸ್ತಿ ಯಾರನ್ನೂ ಕರೆದಿದ್ದಿಲ್ಲ. ಸಿಂಪಲ್ಲಾಗಿ ತುಳಸಿ ಪೂಜೆ ಮಾಡ್ಕೊಂಡಿದ್ದೆ. ಅಲಂಕಾರ ಎಲ್ಲ ನಾನೇ ಮಾಡಿದ್ದು. ತುಂಬ ಲೇಟಾಗಿಬಿಡ್ತು. ಎಲ್ಲ ಕೆಳಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇಲ್ಲಿ ಮಾಡೋ ತನಕ ಲೇಟಾಗಿಬಿಡ್ತು. ಸ್ವಲ್ಪ ಪೂಜೆ ಮಾಡಿದ್ದು ಅಂದರೆ 7 ಗಂಟೆಗೆಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ದೆ. ಇದು ನಾನು ಮದುವೆ ಆದಾಗಿಂದನೂ ತುಳಸಿ ಪೂಜೆ ಮಾಡ್ತಾಯಿದ್ದೀನಿ. ಒಂದಿಷ್ಟು ಫೋಟೋಸ್ ಎಲ್ಲ ತಕ್ಕೊಂಡ್ವಿ ನಾನು ನನ್ನ ಮಗಳು. ನಮ್ಮನೆ ಪುಟ್ಟ ತುಳಸಮ್ಮ ಹೇಗೆ ಕಾಣ್ತಾ ಇದ್ದಾಳೆ ಅಂತ ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನನ್ನ ವೀಡಿಯೋನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ನೆಕ್ಸ್ಟ್ ಡೇ ಈವ್ನಿಂಗು ನಮ್ಮದೊಂದು ಮದುವೆ ಇತ್ತು. ಮದುವೆಗೆ ಹೋದ್ವಿ ನಾವು. ಇಲ್ಲಿ ನೋಡಿ ಸ್ಟೇಜ್ ಮೇಲೆ ಇದ್ದೀವಿ. ವಿಡಿಯೋ ಮಾಡ್ಕೊಂಡಿದ್ದೀನಿ ಒಂದಿಷ್ಟು. ನಮ್ಮ ಮನೆಯದು ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ, ನೋಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋ ಒಂದು ಪೂರ್ತಿ ವೀಡಿಯೋ ಮಾಡಿ ಅದನ್ನು ಹಾಕ್ತೀನಿ. ನನ್ನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.